हम हर बार पाकिस्तान को ऐसे पटक के मारेंगे। हिंदुस्तान जिंदाबाद। ದುಬೈ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆದ 2025ರ ಏಷ್ಯಾ ಕಪ್ ಫೈನಲ್ನಲ್ಲಿ ಟೀಂ ಇಂಡಿಯಾ ಪಾಕಿಸ್ತಾನದ ವಿರುದ್ಧ ಭರ್ಜರಿ ಜಯ ಸಾಧಿಸಿದೆ. ಭಾರತದ ಆಟಗಾರರ ಆಟದ ಪ್ರದರ್ಶನ ಕಂಡು ಪಾಕಿಸ್ತಾನ ಸಂಪೂರ್ಣ ಕುಸಿತ ಕಂಡಿತ್ತು. ಪಾಕಿಸ್ತಾನ 19.1 ಓವರ್ಗಳಲ್ಲಿ ಕೇವಲ 146 ರನ್ಗಳಿಗೆ ಆಲ್ಔಟ್ ಆಗಿಬಿಟ್ರು. ಭಾರತ ತಂಡವು 5 ವಿಕೆಟ್ ಕಳೆದುಕೊಂಡು 19.4 ಓವರ್ಗಳಲ್ಲಿ ಈ ಗುರಿಯನ್ನ ಪೂರ್ಣಗೊಳಿಸಿತು. ಭಾರತ ತನ್ನ 9ನೇ ಏಷ್ಯಾ ಕಪ್ ಟ್ರೋಫಿಯನ್ನು ತನ್ನದಾಗಿಸಿಕೊಂಡಿತು. ಮ್ಯಾಚ್ ಪ್ರಾರಂಭದಲ್ಲಿ ಪಾಕಿಸ್ತಾನ ತಂಡದ ಆಟಗಾರ ಫರ್ಹಾನ್ ಹಾಗೂ ಫಕಾರ್ ಜಮಾನ್ಗಳಿಂದ ಉತ್ತಮ ಜೊತೆ ಆಟ ಕಂಡಿತು. ಫರ್ಹಾನ್ 57 ರನ್ ಬಾರಿಸಿದ್ರೆ ಫಕಾರ್ 46 ರನ್ ಬಾರಿಸಿದ್ರು. ಒಟ್ಟು 84 ರನ್ಗಳ ಜೊತೆಯಾಟ ನಡೆಸಿದ್ರು. ಆದ್ರೆ ಭಾರತದ ಸ್ಪಿನ್ ದಾಳಿಗಾರರಾದ ಕುಲ್ದೀಪ್ ಯಾದವ್, ವರುಣ್ ಚಕ್ರವರ್ತಿ ಮತ್ತು ಅಕ್ಷರ್ ಪಟೇಲ್ ಅವರ ಮ್ಯಾಜಿಕ್ ಆಟಕ್ಕೆ ಪಾಕಿಸ್ತಾನ ಪತನವಾಯಿತು. ಪಾಕಿಸ್ತಾನ 113 ರನ್ಗಳಿಗೆ ಕೇವಲ 1 ವಿಕೆಟ್ ಕಳೆದುಕೊಂಡಿದ್ರು. 146 ರನ್ಗಳಲ್ಲಿ ಆಲ್ಔಟ್ ಆಗುವ ಸ್ಥಿತಿಗೆ ಬಂದಿತ್ತು. ಕೊನೆಯ ಹಂತಗಳಲ್ಲಿ ಭಾರತದ ಬೌಲಿಂಗ್ ದಾಳಿಗೆ ಪಾಕ್ ಬ್ಯಾಟ್ಸ್ಮನ್ಗಳು ಸರಣಿ ಔಟ್ಗಳನ್ನ ಕಂಡ್ರು. ಭಾರತದ ಬ್ಯಾಟಿಂಗ್ ಆರಂಭದಲ್ಲಿ ಸಂಕಷ್ಟಕ್ಕೆ ಸಿಲುಕಿತು ಅಂದುಕೊಳ್ಳುವಂತೆ ಮಾಡಿತ್ತು. ಯಾಕಂದ್ರೆ ಅಭಿಷೇಕ್ ಶರ್ಮಾ 5 ರನ್, ಶುಭ್ಮಾನ್ ಗಿಲ್ 12 ರನ್, ನಾಯಕ ಸೂರ್ಯಕುಮಾರ್ ಯಾದವ್ 1 ರನ್ ನೀಡಿ ಬೆಲೆ ಬಾಳುವ ತಮ್ಮ ವಿಕೆಟ್ ಗಳನ್ನ ಮೊದಲೇ ಕಳೆದುಕೊಂಡ್ರು. ಇದರ ಜೊತೆಗೆ ಆರಂಭಿಕ ಶೇರಿಂಗ್ ನಲ್ಲಿ 20 ರನ್ಗಳಿದ್ದಾಗಲೇ 3 ಮೇಜರ್ ವಿಕೆಟ್ಗಳು ಬಿದ್ದು ಹೋಯಿತು. ಈ ಸಮಯದಲ್ಲಿ ತಿಲಕ್ ವರ್ಮಾ ಮತ್ತು ಸಂಜು ಸ್ಯಾಮ್ಸನ್ ಆಟ ಶುರು ಮಾಡಿಕೊಂಡ್ರು. 57 ರನ್ಗಳ ಜೊತೆಯಾಟ ನೀಡಿ ಭಾರತದ ಪವರ್ ತೋರಿಸಿಕೊಟ್ರು. ಸಂಜು ಸ್ಯಾಮ್ಸನ್ 24 ರನ್ಗಳನ್ನ ನೀಡಿ ಔಟ್ ಆದ್ರು. ಬಳಿಕ ಬಂದವರು ಶಾರ್ದುಲ್ ಠಾಕೂರ್, ದುಬೆ, ತಿಲಕ್ ಜೊತೆ 60 ರನ್ಗಳ ಮ್ಯಾಚ್ ವಿನ್ನಿಂಗ್ ಪಾರ್ಟ್ನರ್ಶಿಪ್ ನಲ್ಲಿ ನೀಡಿದ್ರು. ದುಬೆ 33 ರನ್ ಮಾಡಿದ್ರೆ ಕೊನೆ ಓವರ್ನಲ್ಲಿ ತಿಲಕ್ ಮತ್ತು ರಿಂಕು 10 ರನ್ಗಳನ್ನ ಸುಲಭವಾಗಿ ಪೂರೈಸಿ ಗೆಲುವಿನ ದಡ ಸೇರಿಸಿದ್ರು. ಭಾರತದ ಈ ವೈಭವದ ಜಯವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಟ್ವೀಟ್ ಮೂಲಕ ವಿಶೇಷವಾಗಿ ಬರೆದುಕೊಂಡಿದ್ರು. ಆಟದ ಕ್ಷೇತ್ರದಲ್ಲಿಯೂ ಆಪರೇಷನ್ ಸಿಂಧೂರ್ನಂತಹ ಯುದ್ಧ ಭೂಮಿಯಲ್ಲೂ ಜಯ ನಮ್ಮದೇ ಅಂತ ಟ್ವೀಟ್ ಮಾಡಿದ್ರು. ಭಾರತದ ಕ್ರಿಕೆಟ್ ಆಟಗಾರರಿಗೆ ಅಭಿನಂದನೆಗಳನ್ನ ಸಲ್ಲಿಸಿದ್ರು. ಅವರ ಈ ಟ್ವೀಟ್ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಸದ್ದು ಮಾಡುತ್ತಿದೆ. ಈ ಆಪರೇಷನ್ ಸಿಂಧೂರ್ ಎಂಬ ಹೇಳಿಕೆ ಮಾತ್ರ ಕ್ರೀಡೆಯಲ್ಲಿ ಮಾತ್ರವಲ್ಲ, ನಿಜ ಜೀವನಕ್ಕೂ ಪ್ರೇರಣೆಯಾಗಿದೆ. ಪಹಲ್ಗಾಮ್ನಲ್ಲಿ ನಡೆದ ಭೀಕರ ಭಯೋತ್ಪಾದಕ ದಾಳಿಗೆ ಪ್ರತಿಕ್ರಿಯೆಯಾದ ಭಾರತ ಸೇನೆಯ ಆಪರೇಷನ್ ಸಿಂಧೂರ್ ಕ್ರಿಕೆಟ್ಗೂ ಸ್ಫೂರ್ತಿ ನೀಡಿದೆ. ಸಶಸ್ತ್ರ ಪಡೆಗಳಿಗಾಗಿ ನಡೆದ ಕೆಲವು ದಿನಗಳ ಹಿಂದಿನ ಆಪರೇಷನ್ ನಲ್ಲಿ ಭಾರತ ವಾಯುಪಡೆಯು ಪಾಕಿಸ್ತಾನ ಹಾಗೂ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ ಜೈಷ್ ಎ ಮೊಹಮ್ಮದ್ ಮತ್ತು ಲಷ್ಕರ್ ಎ ಎಂಬ ಉಗ್ರರಿರುವಂತಹ 9 ಉಗ್ರ ಶಿಬಿರಗಳನ್ನು ಧ್ವಂಸಗೊಳಿಸಿತ್ತು. ಇದಕ್ಕೆ ಪ್ರತಿಯಾಗಿ ಪಾಕಿಸ್ತಾನವು ದಾಳಿ ನಡೆಸಿದ ಸಂದರ್ಭವು ನಿವಾಸಿಗಳಲ್ಲಿ ಆತಂಕ ಮೂಡಿಸಿತ್ತು. ಭಾರತೀಯ ಸೇನೆ ಕಡಿಮೆ ಅವಧಿಯಲ್ಲಿ ವಿರುದ್ಧದ ದಾಳಿಗೆ ನುಗ್ಗಿದಂತೆ ಹಲವಾರು ಪಾಕಿಸ್ತಾನಿ ಟಾರ್ಗೆಟ್ಗಳನ್ನು ನಾಶಪಡಿಸಿ ಭಾರತೀಯರ ಶೌರ್ಯವನ್ನ ಪ್ರದರ್ಶಿಸಿತ್ತು. ಈ ಎರಡೂ ವಿಚಾರವನ್ನ ಮೋದಿ ಅವರು ಕ್ರಿಕೆಟ್ ಕ್ಷೇತ್ರದಲ್ಲೂ ಬಳಕೆ ಮಾಡಿಕೊಂಡಿದ್ದು ಭದ್ರತೆಯ ಜೊತೆಗೆ ಕ್ರೀಡಾ ಕ್ಷೇತ್ರದಲ್ಲಿ ತಮ್ಮ ಪವರ್ ಅನ್ನ ತೋರಿಸಿಕೊಟ್ಟಿದ್ದಾರೆ. ಭಾರತ ಕ್ರಿಕೆಟ್ ತಂಡದ ಸ್ಪಿನ್ ಬೌಲರ್ಗಳ ಮೆರುಗು, ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್ ಎಲ್ಲಾ ಕ್ಷೇತ್ರಗಳನ್ನ ನಿಭಾಯಿಸಿದ್ದು ಮಾತ್ರ ರೋಚಕವಾಗಿತ್ತು. ಈ ಜಯದೊಂದಿಗೆ ಏಷ್ಯಾ ಕಪ್ ನಲ್ಲಿ 9ನೇ ಟ್ರೋಫಿಯನ್ನ ಗೆದ್ದಿರುವ ಭಾರತ ತಂಡದ ಸಾಧನೆಗೆ ಭಾರತೀಯರು, ಕ್ರೀಡಾ ಪ್ರೇಮಿಗಳು, ರಾಜಕೀಯ ನಾಯಕರು ಹೆಮ್ಮೆಯಿಂದ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ.